ಎಲ್ಲವೂ ಶನಿವಾರಕ್ಕೆಲ್ಲವೂ ಮುಗ್ದಿರಲಿಲ್ಲ ಸಂಜೆ. ಹಾಗೆ ಸಾಧಾರಣ ಮಧ್ಯಾಹ್ನ 3:30ಯಿಂದ 7:45 ಕೂರಿಸಿದ್ರು. ಸೋಮವಾರ ಬರಲಿಕ್ಕೆ ಹೇಳಿದರು. ಹಾಗೆ ಇವತ್ತು ಮಧ್ಯಾಹ್ನ ನಂತರ ಬರಲಿಕ್ಕೆ ಹೇಳಿದ್ದಾರೆ. ಹೋಗಿದ್ದೆ. ಕೆಲವು ಕ್ವಶನ್ಗಳನ್ನು ಕೇಳಿದ್ರು, ಅದಕ್ಕೆ ಆನ್ಸರ್ ಎಲ್ಲ ಹೇಳಿದೆ ಅವ್ರಿಗೆ ಬೇಕಾದದ್ದು. ಮಾಡಿದ್ರು ವಿಡಿಯೋ ಸ್ಟೇಟ್ಮೆಂಟ್ ಎಲ್ಲ ಮಾಡಿದ್ರು. ಸರ್, ನೀವು ಎಷ್ಟು ವರ್ಷದಿಂದ ಒಂದು ಧರ್ಮಸ್ಥಳ ಅಥವಾ ಇಡೀ ಬೆಳ್ತಂಗಡಿ ತಾಲೂಕಲ್ಲಿ ಆಂಬ್ಯುಲೆನ್ಸ್ ಚಾಲಕರ ಕೆಲಸ ಮಾಡ್ತಿದ್ದೀರಿ? ಸುಮಾರು ಒಂದು 25-23 ವರ್ಷ ಆಗಿದೆ. ಸರ್, ಅದರಲ್ಲಿ ಈಗ ಧರ್ಮಸ್ಥಳದಲ್ಲಿ ಎಷ್ಟು ಶವಗಳನ್ನು ತುಂಬ ಸರ್ಕಾರಿ ಆಸ್ಪತ್ರೆ ತುಂಬ ಇದೆ. ಎಲ್ಲವೂ ಅಷ್ಟೇ, ನಾವು ಪೊಲೀಸ್ ಅವರ ನಿರ್ದೇಶನದ ಮೇರೆಗೆ ನಾವು ಕರ್ಕೊಂಡು ಹೋಗ್ತೇವೆ. ಈಗ ಧರ್ಮಸ್ಥಳದಲ್ಲಿ ಅಥವಾ ಈಗ ಬಂಗ್ಲಗುಡ್ಡದಲ್ಲಿ ಆಗ್ಬೋದು, ನೇತ್ರಾವತಿ ತೀರದಲ್ಲಿ ಆಗ್ಬೋದು, ಎಲ್ಲ ಪ್ರದೇಶದಲ್ಲಿ ತಗೊಂಡು ಹೋಗುವಾಗ ಪೊಲೀಸ್ ಅವರು ಇದ್ರ? ಹೌದೌದು, ಎಲ್ಲ ಯುಡಿಆರ್ ಆಗಿದ್ದ ಕೇಸ್ಗಳೇ ಇರುವಂತದ್ದು. ಬೇರೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇಲ್ಲ, ನಮಗೆ ಯಾರಾದ್ರೂ ಡೈರೆಕ್ಟ್ ಆಗಿ ಯಾರಾದ್ರೂ ಇಲ್ಲಿ ಇಂಥ ಕಡೆಯಲ್ಲಿ ಸುಸೈಡ್ ಆಗಿದ್ದಾರೆ, ನಾವು ಸ್ಥಳೀಯ ಪೊಲೀಸ್ ಠಾಣೆಗೆ ವಿಚಾರಿಸ್ತೇವೆ, ಅವ್ರಿಗೆ ಇನ್ಫಾರ್ಮ್ ಮಾಡ್ತೇವೆ. ಯಾಕಂದ್ರೆ ಈ ತರದ UDR ಆಗಿದೆ ಅಂತೇಳಿ ಅವ್ರು ಅಲ್ಲಿ ಹೋಗಿ ನೋಡಿ ಅವ್ರಿಗೆ ಗೊತ್ತಿದ್ರೆ ನಮಗೆ ಬರ್ಲಿಕ್ಕೆ ಹೇಳ್ತಾರೆ. ಇಲ್ಲಾಂದ್ರೆ ಅವರ ಮಾಜರೆಲ್ಲ ಮುಗಿಸಿ ನಮ್ಮನ್ನು ಬರ್ಲಿಕ್ಕೆ ಹೇಳ್ತಾರೆ. ಅಲ್ಲಿಂದ ನಾವು ಸ್ಥಳೀಯ ಇದಕ್ಕೆ ಸರ್ಕಾರಿ ಆಸ್ಪತ್ರೆ ಶವಾಗಾರಕ್ಕೆ ಹಾಕ್ತೇವೆ. ಅಥವಾ ಅವರು ಯಾರು ಪಾರ್ಟಿ ಯಾರಾದ್ರು ಬರ್ಲಿಕ್ಕೆ ಲೇಟ್ ಇದ್ರು, ವಾರಸ್ದಾರು ಬರ್ಲಿಕ್ಕೆ ಲೇಟ್ ಇದ್ದಾರೆ ಅಂತೇಳಿ ಆದರೆ ಅಲ್ಲಿಂದ ನಾವು ಇಲ್ಲಿ ಮೊದಲು ಇದಿರಲಿಲ್ಲ, ಯಾವುದು ಫ್ರೀಜರ್ನ ವ್ಯವಸ್ಥೆ ಇರಲಿಲ್ಲ ನಮ್ಮ ಬೆಳ್ತಂಗಡಿಯಲ್ಲಿ. ಹಾಗೆ ನಾವು ಮಂಗಳೂರು ಜಿಲ್ಲಾ ಆಸ್ಪತ್ರೆಗೆ ಅಥವಾ ಅಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಎಲ್ಲ ಹಾಕಿ ಬರ್ತಾ ಇದ್ದೇವೆ. ಪರಿಚಯ ಇದೆ. ಅವನು ಅದೇನಿಲ್ಲ, ಅವನು ಅಲ್ಲಿ ಕೆಲಸ ಮಾಡ್ತಾ ಇದ್ದದಂದ್ರೆ ಇದ್ರದ್ದು ರಸ್ತೆ ಗುಡಿಸುವಂಥದ್ದು, ದೇವಸ್ಥಾನ ಶುಚೀಕರಣ ಅಂತ ಕೆಲಸ ಮಾಡ್ತಾ ಇದ್ದ. ಸೊ ನಮ್ಮಲ್ಲಿ ಏನಾದರೂ ಅನಾಥ ಶವಗಳನ್ನೆಲ್ಲ ಶಿಫ್ಟ್ ಮಾಡೋ ಸಂದರ್ಭದಲ್ಲಿ ಹೆಲ್ಪ್ ಮಾಡ್ಲಿಕ್ಕೆಲ್ಲ ಬರ್ತಿದ್ವಿ. ಆಗ ನನಗೆ ಚಿನ್ನಯ್ಯ ಅಂತ ಹೇಳುವಂಥ ಹೆಸರು ನನಗೆ ಈಗ ಗೊತ್ತು. ಅವನ ಹೆಸರಲ್ಲಿ ಮಂಡ್ಯ ಅಂತ ಕರೀತಿದ್ರು ಮೊದಲು, ಮತ್ತೊಬ್ಬ ಮಂಜ ಅಂತ ಇದ್ದ, ಅಷ್ಟೇ ನನಗೆ ನೆನಪು. ಅವರೆಲ್ಲ ಶವಗಾರಕ್ಕೆ ಬಂದ ಬಳಿಕ ಮತ್ತೆ ನೀವು ತಗೊಂಡು ಹೋಗ್ತಾ ಇದ್ದೀರಾ? ಇಲ್ಲ, ನಾವು ವಾಪಸ್ ಕರ್ಕೊಂಡು ಹೋಗಿದ್ದೆ. ಅಂದ್ರೆ ಲೋಕಲೈಟ್ಸ್ ಯಾರಾದ್ರೂ ಅಲ್ಲಿ ಡೆತ್ ಆಗಿದ್ರೆ ಅವರ ಮನೆಗಳಿಗೆ ಬಿಡ್ಲಿಕ್ಕೆ ಹೋಗ್ತಾ ಇದ್ವಿ. ಇನ್ನು ಅನಾಥ ಶವಗಳನ್ನು ಹಾಕ್ತಿದ್ರೆ ನಾವಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಅವರ ಮನೆಯವರು ಯಾರು ಬರಲ್ಲ ಅಂತ ಹೇಳಿದ್ರೆ ನಮ್ಮ ನಗರ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತ ಇದಕ್ಕೆ ಶವಗಾರದ ಹತ್ರ ದಫನ್ ಮಾಡ್ತಾ ಇದ್ವಿ, ಬೆಳ್ತಂಗಡಿಯಲ್ಲಿ. ಅದಿಲ್ಲ ಅಂತ ಹೇಳಿದ್ರೆ ಮಂಗಳೂರಿಗೆ ಕೊಂಡೋದನ್ನ ನಾವಲ್ಲಿ ಫ್ರೀಸರಲ್ಲಿ ಇಡ್ತಾ ಇದ್ವಿ. ಜಿಲ್ಲಾ ಆಸ್ಪತ್ರೆಯಲ್ಲಿ ಇರ್ಬೋದು, ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಇಡ್ತಿದ್ವಿ. ಸೊ ಅಲ್ಲಿ ಅವರ ಮನೆಯವರು ಯಾರು ಬರಲಿಲ್ಲ ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆ ವತಿಯಲ್ಲಿ ನಂದಿಗುಡ್ಡೆ ಅನ್ನೋ ಪ್ಲೇಸಲ್ಲಿ ಇದಿದೆ, ಯಾವುದು ಶವಗಾರ, ಅಲ್ಲಿ ಹೋಗಿ ಅಲ್ಲಿ ಬರ್ನ್ ಮಾಡ್ತಾ ಇದ್ರು ಅವರು. ಅಲ್ಲ, ಅವನು ಅದೆಲ್ಲ ಕ್ಲೀನಿಂಗ್ ಶುಚಿತ್ವದ ಕೆಲಸ ಮಾಡ್ತವನು, ಗುಡಿಸ್ಕೊಂಡಿರೋನು ಅಂತ ಕೆಲಸ ಎಲ್ಲ ಮಾಡ್ತಿದ್ದ. ಈಗ ನಾವು ನೋಡಿ ನಮಗೆ ಅಂದ್ರೆ ಡೆಡ್ ಬಾಡಿ ತರೋಕೆಲ್ಲ ಹೋಗೋಲ್ಲ, ಹೆಲ್ಪ್ ಮಾಡ್ಲಿಕ್ಕೆಲ್ಲ ಬರ್ತಿದ್ದ. ನಾವು ಕರೆದಲ್ಲ, ಪೊಲೀಸ್ ಅವ್ರು ಕರೆದು. ಸರ್, ನೀವು ಅಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರಿ ಇಡೀ ಬೆಳ್ತಂಗಡಿ ತಾಲೂಕಲ್ಲಿ. ಈ ಒಂದು ಇಡೀ ಕೇಸ್ನ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದೆ? ಗೊತ್ತಿಲ್ಲ ಸರ್, ಅವರವರೇ ನೋಡ್ಬೇಕು ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ನಾವು ಆಕ್ಚುಲಿ ನಮ್ಮ ಕೆಲಸ ಯಾಕಂತ ಹೇಳಿದ್ರೆ ನಿಯತ್ತಲ್ಲಿ ಅದೇ ಶವ ಸಾಗಾಟದ ಕೆಲಸಗಳನ್ನು ಮಾಡ್ತೇವೆ. ಯಾರಿಗಾದ್ರೂ ಅಪಘಾತ ಆದರೆ ಇಮಿಡಿಯೇಟ್ ಹೋಗಿ ಅವ್ರನ್ನ ಸ್ಥಳೀಯ ಹಾಸ್ಪಿಟ್ಲಿಗೆ ಸೇರಿಸ್ತೇವೆ. ಅದು ಬಿಟ್ಟರೆ ಬಾಕಿದ್ದೆಲ್ಲ ನಮಗೆ ಅದರ ಅಷ್ಟು ಬಗ್ಗೆ ಗೊತ್ತಿಲ್ಲ. ಹೆಣಗಳಲ್ಲಿ ತರ್ತಿರಲಿ ಪರೀಕ್ಷೆ ನಡೆಸಿ ಹಿಂದೆ ಅಲ್ಲಿ ತಗೊಂಡು ಹೋಗಿತ್ತಿದ್ರು ಇಲ್ಲ, ಅಲ್ಲಿ ಅದೇ ನಾನು ಹೇಳಿದೆ. ಅವ್ರು ಲೋಕಲೈಟ್ಸ್ ಆಗಿದ್ರೆ ಧರ್ಮಸ್ಥಳ, ಉಜಿರೆ ಯಾರಾದ್ರೂ ಲೋಕಲೈಟ್ಸ್ ಆಗಿದ್ರೆ ಅವ್ರದ್ದು ಆದ ಕೂಡಲೇ ಪೋಸ್ಟ್ ಮಾರ್ಟಮ್ ಎಲ್ಲ ಆದ ಕೂಡಲೇ ಅವರ ಇದ್ರದ್ದು ಯಾವುದು ಶವ ಪರೀಕ್ಷೆದು ಏನುಂಟು ಅದೆಲ್ಲ ಪ್ರೊಸೀಜರ್ ಮುಗಿದ್ರೆ ಅವ್ರ ಮನೆಗೆ ಬರ್ತಾ ಇದ್ವಿ. ಇನ್ನು ಅನಾಥ ಶವ ಅಂತ ಹೇಳುವಂಥದ್ದನ್ನು ವಾಪಸ್ ಕರ್ಕೊಂಡೋಗಿ ನಾವೆಲ್ಲ ಹಾಕ್ತಾ ಇದ್ದಿದ್ದು ನನಗೆ ಗೊತ್ತಿಲ್ಲ. ನಾನು ಅದು ಅಂದರೆ ನಗರ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥದ್ದು ಒಂದು ಇಲ್ಲಿ ಬೆಳ್ತಂಗಡಿಯಲ್ಲಿ, ಅದು ಬಿಟ್ಟರೆ ನಮಗೆ ಮಂಗಳೂರು. ಯಾಕೆಂದ್ರೆ ಮೊನ್ನೆ ಉತ್ಕನ್ನ ಸಂದರ್ಭ ಸ್ಥಳೀಯರೆಲ್ಲ ಹೇಳ್ತಿದ್ರು ಅಲ್ಲೆಲ್ಲ ಶವಗಳನ್ನು ಮೊದಲೆಲ್ಲ ಅಲ್ಲಿ ಹೂತಾಕ್ತಿದ್ರು ಅಂತ. ಅಲ್ಲಿ ನದಿ ಬದಿ ನಮಗೆ ಗೊತ್ತಿದ್ದ ಪ್ರಕಾರ ನೀರಿನಲ್ಲಿರುವ ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಅಲ್ಲಿ ನೀರಲ್ಲಿರುವಂತಂದ್ರೆ ನೀರು ಸ್ವಲ್ಪ ಆಳ ಜಾಸ್ತಿ ಇರುವ ಕಾರಣದಿಂದ ಬರುವಂತ ಟೂರಿಸ್ಟ್ ಅಥವಾ ಯಾರೋ ಶಾಲಾ ವಿದ್ಯಾರ್ಥಿಗಳು ರಜೆ ಸಂದರ್ಭದಲ್ಲಿ ಬರುವವರಿಗೆ ಆ ನೀರಿನ ಆಳ ಗೊತ್ತಿರೋದಿಲ್ಲ. ಅಲ್ಲಿ ಹಾರಿ ಆಟ ಆಡ್ಕೊಂಡು ಅಲ್ಲಿ ಜೀವ ಕಳ್ಕೊಂಡದ್ದು ತುಂಬಾ ಇದೆ. ಸೊ ಅದನ್ನ ಮೇಲಕ್ಕೆತ್ತಿ ನಂತರ ನಮಗೆ ಕರೆಯೋದಷ್ಟೇ, ಅಲ್ಲಿಂದ ತಂದು ಶವ ಸಾಗಾಟ ಮಾಡ್ಲಿಕ್ಕೆ ಮಾತ್ರ ಕರೀತಾರೆ. ಸೊ ಅವ್ನು ಯಾವ ರೀತಿಯಲ್ಲಿ ಬಿದ್ದ, ಅವನ ಆಟ ಆಡ್ಕೊಂಡು ಬಿದ್ದ ಅಥವಾ ಏನಾದ್ರೂ ಪರ್ಸನಲ್ ಆಗಿ ಏನಾದ್ರೂ ಮನಸ್ಸಲ್ಲಿ ಏನೋ ಇದು ತೊಂದರೆ ಹಾಕೊಂಡು ಸುಸೈಡ್ ಮಾಡ್ಕೊಂಡು, ಅದೆಲ್ಲ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಒಟ್ಟು ಶವ ಸಾಗಾಟ ಮಾಡಿ ಅಲ್ಲಿ ಹಾಕ್ತಾ ಇದ್ದೇವೆ. 20 ವರ್ಷದಿಂದ ಈ ಸಾಗಾಟ ಮಾಡ್ತಿದ್ರಿ? ಹೌದು. ಅಂದ್ರೆ ಕೆಲವರು ಹೇಳ್ತಾರೆ ಅಲ್ಲೇ ಮರಣೋತ್ತರ ಪರೀಕ್ಷೆ ಮಾಡ್ತಿದ್ರು. ಗೊತ್ತಿಲ್ಲ ಸರ್, ಯಾಕಂತ ಹೇಳಿದ್ರೆ ನಾವು ಅದ್ರ ಬಗ್ಗೆ
ನಾವು ಕೇಳಲೂ ಇಲ್ಲ, ಇತ್ತೀಚೆಗೆ ಕೇಳ್ತಿದ್ದೆ, ಇದರಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ ಹೊರತು ನಮಗೆ ಅದು ಗೊತ್ತಿಲ್ಲ. ಹೇಳೋದು ಕೇಳಿದ್ದೇನೆ ಅಷ್ಟೇ. ತೀರಾ ಕೊಳೆತ ಶವಗಳು ಸಿಗ್ತಾ ಇತ್ತಾ? ತುಂಬಾ ನೀವು ಸಾಗಾಟ ಮಾಡ್ತೀವಿ ಯಾಕಂತ ಅದನ್ನ ಹೇಳಿದೆ, ಅಲ್ಲಿ ಡ್ಯಾಮ್ನ ಬದಿಯಲ್ಲಿ ಮೇಲೆ ಶವ ಸಿಕ್ಕಾಕೊಂಡಿರ್ತದೆ, ಯಾರು ಗೊತ್ತಿರಲಿಲ್ಲ. ಯಾರು ಮತ್ತೆ ಗೊತ್ತಾಗದ ನೀರಲ್ಲಿ ಕುಚ್ಕೊಂಡು ಬಂದರೆ ಸಾಧಾರಣ 8, 9 ದಿವಸ 10 ದಿವಸ ಈ ಥರದ್ದೆಲ್ಲ ಹತ್ರ ಹೋಗ್ಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಇರುವಂಥ ಶವಗಳು ಇರ್ತಾರೆ. ಹೌದು, ಅದನ್ನು ನಾವು ಪ್ಲಾಸ್ಟಿಕಲ್ಲೆಲ್ಲ ಕವರ್ ಮಾಡಿಕೊಂಡು ಇಲ್ಲಿಗೆ ತರ್ತೇವೆ ಸರ್ಕಾರಿ ಆಸ್ಪತ್ರೆ. ನಿಮ್ಮ ಅನುಭವದಲ್ಲಿ ಬಂಗ್ಲೆಗುಡ್ಡದಲ್ಲಿ ಎಷ್ಟು ಶವಗಳು ಸಿಗ್ತವೆ? ನಾವು ಹೋಗಿಲ್ಲ ಸರ್ ಅಲ್ಲಿ. ಇಲ್ಲ. ನಮಗೆ ಈ ಬಂಗ್ಲೆಗುಡ್ಡ ಅಂತ ಹೇಳುವಂಥ ಪ್ಲೇಸನ್ನು ಈಗ ನಾನು ಕೇಳೋದು ಇತ್ತೀಚೆಗೆ, ನಂಗೆ ಗೊತ್ತಿಲ್ಲ. ಯಾಕಂದರೆ ಅಲ್ಲಿ ನದಿ ಬೆಳೆದ ಸುತ್ತಮುತ್ತ ಮತ್ತು ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಸುತ್ತಮುತ್ತ ಏನಾದರೂ ಆದರೆ ಹೋಗ್ತಿದ್ದೇವೆ ಅಷ್ಟೇ. ಇವತ್ತು ತನಿಖೆ ನಿಮ್ಮದು ಪೂರ್ತಿ ಆಗಿದೆ ಇಬ್ಬರದ್ದು ಕೂಡ? ಹೌದು, ಎಲ್ಲವೂ ಮುಗೀತು, ತನಿಖೆ ಎಲ್ಲ ಮುಗೀತು, ಇನ್ನು ಬರಲಿಕ್ಕಿಲ್ಲ, ತನಿಖೆಲ್ಲ ಮುಗೀತು, ಮತ್ತು ವಿಡಿಯೋ ಇದೆಲ್ಲ ಆಯಿತು, ನೀವು ಹೋಗ್ಬೋದು ಅಂತ ಹೇಳಿದ್ರು. SIT ಅವರು ಏನು ಪ್ರಶ್ನೆ ಕೇಳಿದ್ರು, ಏನು ಮಾಹಿತಿ ಪಡ್ಕೊಂಡು? ನಾವು ತುಂಬ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ಯಾ, ಎಲ್ಲಿಂದೆಲ್ಲ ತರ್ತಾ ಇದೆಯಾ, ಯಾರು ಕೇಳಿ ತರ್ತಾ ಇದೆಯಾ, ಯಾರು ನಿಮಗೆ ಫೋನ್ ಮಾಡಿ ನಿಮ್ಗೆ ಕರೆಸ್ತಾ ಇದ್ರು, ನಿಮ್ಗೆ ಬಂದ ಚಾರ್ಜ್ ಯಾರು ಕೊಡ್ತಾ ಇದ್ರು ಎಲ್ಲ ಕೇಳಿದ್ರು. ಅದಕ್ಕೆ ಬೇಕಾದಂಥ ಆನ್ಸರನ್ನು ಅವರಿಗೆ ಕೊಟ್ಟಿದ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.